ಹಲೋ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ ವೆಜಿಟೇಬಲ್ ಪಲಾವ್ ಮಾಡೋಣ. ಯಾರಾದರೂ ಗೆಸ್ಟ್ ಬಂದಾಗ ಬೇಗ ಆಗಬೇಕು ಅಂದರೆ ನೋಡಿ, ಎಲ್ಲ ತರಕಾರಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಒಂದೆರಡು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಒಗ್ಗರಣೆ ಕೊಟ್ಟಿದ್ದೀನಿ. ಮಸಾಲೆ ಪದಾರ್ಥಗಳೆಲ್ಲ ಚಕ್ಕೆ, ಲವಂಗ, ಅನಾನಸು, ಪಲಾವ್ ಎಲೆ, ಈರುಳ್ಳಿ, ಟೊಮೆಟೊ. ನಾನು ಇದೆಲ್ಲ ಮಾಡೋಕ್ಕೆ ಮೊದಲೇ ಬಿಸಿನೀರು ಒಂದು ಕಡೆ ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ. ಬೇಗ ಆಗಿಬಿಡುತ್ತೆ ಬಿಸಿನೀರು ಹಾಕಿದ ತಕ್ಷಣ. ಒಂದು 15 ನಿಮಿಷ 20 ನಿಮಿಷದೊಳಗಡೆ ಪಲಾವ್ ರೆಡಿ ಆಗಿಬಿಡುತ್ತೆ. ಒಗ್ಗರಣೆ ಎಲ್ಲ ಚೆನ್ನಾಗಾದಮೇಲೆ ನೋಡಿ, ಬಟಾಣಿ, ಕ್ಯಾರೆಟು, ಹುರುಳಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ದೊಡ್ಡ ದೊಡ್ಡ ಪೀಸೇ ಇರಲಿ, ಚೆನ್ನಾಗಿ ಕಾಣಿಸುತ್ತೆ ವೆಜಿಟೇಬಲ್ಸು. ನೋಡಿ, ಎಣ್ಣೆಲಿ ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರು, ಅರಿಶಿನ ಪುಡಿ ಎಲ್ಲ ಹಾಕಿ ಒಂದು ಮಿಕ್ಸ್ ಮಾಡೋಣ. ಎಲ್ಲ ಸ್ವಲ್ಪ ಧನಿಯಾ ಪುಡಿ ಇಷ್ಟು ಹಾಕಿದ್ದೀನಿ. ಇದಕ್ಕೆ ಬಾಸ್ಮತಿ ಅಕ್ಕಿನ ಒಂದು 10 ನಿಮಿಷ ಮೊದಲೇ ತೊಳೆದಿಟ್ಟಿದ್ದೆ, ನೆಂದಿದೆ. ಇದನ್ನು ಒಗ್ಗರಣೆಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಅಕ್ಕಿ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆಯಲ್ಲಿ. ಈ ಥರ ಮಾಡೋದ್ರಿಂದ ಅನ್ನ ಉದುರುದ್ರಾಗುತ್ತೆ, ಹುಡಿಯಾಗಿರುತ್ತೆ. ಒಂದು ಅಕ್ಕಿ ಟಚ್ ಆಗೋದೇ ಇಲ್ಲ. ಈಗ ಉಪ್ಪು ಹಾಕೋಣ. ಬಿಸಿನೀರು ಇಟ್ಟಿದ್ನೆಲ್ಲ ಚೆನ್ನಾಗಿ ಬಿಸಿ ಕಾದಿತ್ತು ನೀರು. ನೋಡಿ, ಆ ಬಿಸಿ ನೀರು ಹಾಕ್ತಾಯಿದ್ದೀನಿ. ಈಗ ಹಾಕೋದ್ರಿಂದ ಬೇಗ ಆಗುತ್ತೆ ಅನ್ನ. ನೋಡಿ, ಬೇಗ ಕುದೀತಾ ಇದೆ. ಆಗಲೇ 10-15 ನಿಮಿಷದಲ್ಲಿ ರೆಡಿ ಆಯಿತು ನೋಡಿ ವೆಜಿಟೇಬಲ್ ಪಲಾವ್. ಈಸಿ ಮೆಥಡು, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಎಷ್ಟು ಅಕ್ಕಿ ಕಾಣಿಸೋ ಹಾಗೆ ಉದುರಾಗಿ ಕಾಣಿಸ್ತಾ ಇದೆ ನೋಡಿ. ಅಕ್ಕಿನ ಬಾಸ್ಮತಿ ಅಕ್ಕಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ. ಈಸಿ ಮೆಥಡು, ತುಂಬ ಟೈಮು ತಗೊಳ್ಳಲ್ಲ. ಯಾರಾದರೂ ಬರ್ತಾರೆ ಅಂದರೆ ಬಿಸಿನೀರು ಇಟ್ಕೊಂಡಿದ್ರೆ ರೆಡಿ. ತರಕಾರಿ ಕಟ್ ಮಾಡ್ಕೊಂಡು ಹಾಕಿದ ತಕ್ಷಣ ಹಾಕ್ಬಿಟ್ರೆ 10-15 ನಿಮಿಷದಲ್ಲಿ ರೆಡಿ ಪಲಾವ್. ಬನ್ನಿ ಟೇಸ್ಟ್ ಮಾಡೋಣ.